ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಆ್ಯಕ್ಚುಲಿ ಊರಿಂದ ಕ್ಯಾಶ್ಯೂ ಕೊಟ್ಟು ಕಳಿಸಿದ್ರು, ಅಂದರೆ ಅದು ಕಂಪ್ಲೀಟ್ ಹೋಲ್ ಕ್ಯಾಶ್ಯೂ. ಸೊ ಅದನ್ನ ಕಟ್ ಮಾಡಿ ಈ ಥರ ಅದರೊಳಗಡೆ ಕ್ಯಾಶ್ಯೂ ನಟ್ ಇರುತ್ತೆ, ಅದನ್ನ ಓಪನ್ ಮಾಡಿ ದೆನ್ ಅದನ್ನೆಲ್ಲ ಬಿಸಿನೀರಲ್ಲಿ ಹಾಕಿಟ್ಟು ಈ ಥರ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡಿ ಅದನ್ನ ಸಾಂಬಾರು ಮಾಡ್ತಾಯಿದ್ರು ಚಿಕ್ಕದಿದ್ದಾಗ. ಸೊ ಆ ಕೆಲಸನ ಮಾಡ್ತಾಯಿದ್ವಿ ನಾವು. ಆ್ಯಂಡ್ ಪ್ರಾಗ್ಯ ಬಂದು ಅವಳಿಗೆ ಫಿಶ್ ಫ್ರೈ ಬೇಕು ಅಂತ ಅಂದ್ಲು. ಸೊ ಹಾಗಾಗಿ ಮನೇಲೇ ನಾನು ಆಲ್ಮೋಸ್ಟ್ ಮಸಾಲ ರೆಡಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಫಿಶ್ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲಿ. ನಾನು ಬಂದು ಬಾಂಗ್ಡಾ ಫಿಶ್ ತಗೊಟ್ಟಿದ್ದೆ. ಸೊ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ನೆಕ್ಸ್ಟು ಕ್ಯಾಶ್ಯೂ ಕರಿ ಇದೆಲ್ಲ, ಸೊ ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಅದನ್ನೂ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ಚಿಕ್ಕದಿದ್ದಾಗ ಅಮ್ಮ ಇದೇ ಥರ ಮಾಡ್ತಾಯಿದ್ರು. ಸೊ ಅದೇ ರೀತಿಲಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ, ಕೊಕೊನಟ್ ಮಿಲ್ಕ್ ಸೇರಿಸ್ಕೊಂಡು ಮಾಡೋದು. ಸೊ ಇದ್ರ ರೆಸಿಪಿನ ಯೂಟ್ಯೂಬ್ ಚಾನಲಲ್ಲಿ ಲಾಂಗ್ ವಿಡಿಯೋದೆಲ್ಲ ಹಾಕಿದ್ದೀನಿ, ಬೇಕು ಅಂತ ಇದ್ದರೆ ಹೋಗ್ಬಿಟ್ಟು ನೋಡಬಹುದು. ಆ್ಯಂಡ್ ನಮ್ಮೂರಲ್ಲಿ ಏನಂದರೆ ರೊಟ್ಟಿನ ಈ ಥರ ಕಾವಲಿ ಮೇಲೆ ಬಳಿತಾರೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಒಲೆ ಮೇಲೆ ಮಾಡ್ತೀವಲ್ಲ, ಸ್ವಲ್ಪ ಇಲ್ಲಿಗಿಂತ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಿ ಗ್ಯಾಸಲ್ಲಿ ಮಾಡೋದ್ರಿಂದ ಅಷ್ಟೊಂದೇನು ಕ್ರಿಸ್ಪಿಯಾಗಿ ಬರೋದಿಲ್ಲ. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸಿದರೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಇದು ಆ್ಯಕ್ಚುಲಿ ಚಿಕನ್ ಕರಿ ಜೊತೆ ಅಥವಾ ಈ ಥರ ತೆಂಗಿನಕಾಯಿ ಹಾಲಾಕಿ ಮಾಡಿರೋ ಯಾವುದೇ ಸಾಂಬಾರು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಡಿನ್ನರ್ಗೆ ನಮ್ಮ ಊರಲ್ಲಿ ಯಾವ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಯಾವಾಗಾದರೂ ಒಂದು ಸಲ ಈ ಥರ ಮಾಡ್ಕೊಂಡು ತಿಂದಾಗ ತುಂಬಾ ರುಚಿಯಾಗಿರುತ್ತೆ.